ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನ ಬೆಳಗಾದ್ರೆ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೈಪೋಟಿ ಶುರುವಾಗಿದೆ ಸಿಎಂ ವರ್ಸಸ್ ಡಿಸಿಎಂ ಮಧ್ಯೆ. ಈಗೆಲ್ಲವೂ ಕೂಡ ಸೈಲೆಂಟ್ ಆಗಿರ್ಬೇಕಲ್ಲ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು, ಡಿನ್ನರ್ ಮೀಟಿಂಗ್ ಆಯ್ತು, ಇಬ್ಬರು ಒಗ್ಗಟ್ಟಾಗಿದ್ದೀವಿ ಅನ್ನುವಂತ ಸಂದೇಶ ಕೊಟ್ಟಾಯ್ತು, ಈಗೇನ್ರಿ ಮತ್ತೆ ಚರ್ಚೆ ಅಂತ ನೀವು ಕೇಳಿದ್ರೆ ಖಂಡಿತ ಅಲ್ಲ. ಅಧಿವೇಶನ ಮುಗಿಯೋದಕ್ಕೆ ಕಾಯ್ತಿದ್ದಾರಂತೆ ಡಿಕೆ ಶಿವಕುಮಾರ್. ಇದೇ ಡಿಸೆಂಬರ್ 20ಕ್ಕೆ ದೆಹಲಿಗೆ ಹೋಗಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಿದ್ದಾರಂತೆ. ಸೊ ಇದು ವರ್ಕೌಟ್ ಆಗುತ್ತಾ ಹೈಕಮಾಂಡ್ ಮಟ್ಟದಲ್ಲಿ? ಇದು ಯಕ್ಷ ಪ್ರಶ್ನೆ ಆಗಿರೋದು. ಏನ್ ಬೆಳವಣಿಗೆ ಆಗುತ್ತೆ ಡಿಸೆಂಬರ್ 20ಕ್ಕೆ, ಆ ಕುರಿತ ಒಂದು ಸಂಪೂರ್ಣ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಿಎಂ ಪಟ್ಟಕ್ಕಾಗಿ ಡಿಕೆಯಿಂದ ಮುಂದುವರೆದ ಕಸರತ್ತು. ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ್ರ ಡಿಕೆಟಿ. ಸದನ ಮುಗಿದ ಬಳಿಕ ಡಿಕೆ ಬಣ ದೆಹಲಿ ಪ್ರವಾಸ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೆದಿದೆ. ಇದರ ನಡುವೆ ಅಧಿಕಾರ ಬದಲಾವಣೆಯ ಕಿಚ್ಚು ಕಾಂಗ್ರೆಸ್ನಲ್ಲಿ ಜೋರಾಗಿದೆ. ಬೆಳಗಾವಿಯ ಸದನ ಮುಗಿಯುತ್ತಿದ್ದಂತೆ ಸಿಎಂ ಸ್ಥಾನಕ್ಕೆ ಮತ್ತೆ ಕದನ ಜೋರಾಗುವುದು ಖಚಿತವಾಗಿದೆ. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಹಕ್ಕು ಮಂಡನೆ ಮಾಡಿರೋ ಡಿಕೆ ಡಿಸೆಂಬರ್ನಲ್ಲೇ ಡಿಸಿಷನ್ ತೆಗೆದುಕೊಳ್ಳುವಂತೆ ಪಟ್ಟು ಹಿಡಿದಿದ್ದಾರೆ. ಆದಷ್ಟು ಬೇಗ ನಾಯಕತ್ವ ಬದಲಾವಣೆ ಬಗ್ಗೆ ನಿರ್ಧಾರ ತೆಗೆದುಕೊಂಡು ಅಧಿಕಾರ ಹಂಚಿಕೆ ಮಾಡಿಸಿ ಅಂತ ಹೈಕಮಾಂಡ್ ಮುಂದೆ ಮನವಿ ಮಾಡಿದ್ದಾರಂತೆ. ಇನ್ನು ವಿಧಾನಸಭೆ ಮುಗಿಯುವವರೆಗೂ ನಾಯಕತ್ವ ಬದಲಾವಣೆ ಬಗ್ಗೆ ಯಾರೂ ಮಾತನಾಡಬೇಡಿ ಎಂದು ಡಿಕೆ ಆಪ್ತರಿಗೂ ಸೂಚನೆ ನೀಡಿದ್ದಾರಂತೆ. ಹೀಗಾಗಿ ನಾಡಿದ್ದು ಬೆಳಗಾವಿ ಅಧಿವೇಶನ ಮುಗಿಯುತ್ತಿದ್ದಂತೆ ಅಧಿಕಾರ ಹಂಚಿಕೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟೀಮ್ ದೆಹಲಿಗೆ ಪ್ರವಾಸ ಮಾಡಿ ಡಿಕೆಗೆ ಸಿಎಂ ಸ್ಥಾನ ನೀಡುವಂತೆ ಒತ್ತಾಯ ಮಾಡಲು ಸಜ್ಜಾಗಿದೆ. ಅಲ್ಲದೆ ಇದೇ ತಿಂಗಳು 20ರಂದು ದೆಹಲಿಗೆ ದಂಡಯಾತ್ರೆ ಕೈಗೊಳ್ಳಲು ನಿರ್ಧರಿಸಿದ್ದಾರೆ ಎಂದು ಉನ್ನತ ಮೂಲಗಳಿಂದ ಮಾಹಿತಿ ಬಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮುಂದಿನ 2.5 ವರ್ಷ ಸಿಎಂ ಸ್ಥಾನ ನೀಡಲೇಬೇಕೆಂದು ಬಂಡೆ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಡಿಕೆ ಟೀಮ್ನ ಪಟ್ಟಿನಿಂದ ಸಿಎಂ ಡಿಸಿಎಂ ಟೀಮ್ ಮಧ್ಯೆ ಮತ್ತೊಂದು ಹಂತದ ಫೈಟ್ ನಡೆಯುತ್ತಾ ಇಲ್ವಾ ಹೈಕಮಾಂಡ್ ನಾಯಕರು ಆದಷ್ಟು ಬೇಗ ಅಳೆದು ತೂಗಿ ನಿರ್ಧಾರ ತೆಗೆದುಕೊಳ್ಳುತ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.